ಓಂ ಶ್ರೀ ಮಾತೃದೇವೋ ಭವ, ಓಂ ಶ್ರೀ ಪಿತೃದೇವೋ ಭವ, ಓಂ ಶ್ರೀ ವೃಕ್ಷದೇವೋ ಭವ. ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಬೌದ್ಧ ಗುರುಗಳಿಗೂ, ಸೂಫಿ ಸಂತರಿಗೂ, ಫಾದರ್ ಅವರಿಗೂ, ನಮ್ಮ ರಾಜ್ಯದ ಜಾನಪದ ಕ್ಷೇತ್ರದ ಜೀವಂತ ದಂತಕಥೆ ಅಂತಿರುವ ಮಳವಳ್ಳಿ ಮಹದೇವ ಸ್ವಾಮಿಯವರಿಗೂ, ಅವರಿವರೆನ್ನದೇ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೂ, BSS ಸಂಘದ ರಾಜ್ಯಾಧ್ಯಕ್ಷರಾದಂತಹ ಅಮರ್ ಸರ್ ಅವರಿಗೂ, ನಾರಾಯಣ ಸ್ವಾಮಿ ಅವರಿಗೂ, ಮುನಿಮಾರಪ್ಪ ಅವರಿಗೂ, ಮುನ್ಸ್ವಾಮಿ ಅವರಿಗೂ, ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಹಲವಾರು ಗೀತೆಗಳನ್ನ ರಚನೆ ಮಾಡಿರುವಂತಹ ಸಾಹಿತಿಗಳಾದಂತಹ ಮಂಜು ಕವಿ, ಹೆಸರಲ್ಲೇ ಕವಿ ಅಂತ ಇದೆ, ಅವರಿಗೂ ವಿಶೇಷವಾಗಿ ಯಾವ ಪದಗಳಲ್ಲಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಆತ್ಮೀಯ ಸ್ನೇಹಿತರು ಅಂತ ಹೇಳೋದು ಏನು ಹೇಳೋದು ಅಂತ ಗೊತ್ತಿಲ್ಲ. ನಮ್ಮ ಮನೆಯವರು ಅಂತ, ನಮ್ಮ ಮನೆಯ ಸದಸ್ಯರು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಎಂ ರಾಮಚಂದ್ರ ಅವರು, ಓಡಿ ಚಿನ್ನಿ ಅವರು, ನೀವೆಲ್ಲ ತಿಮ್ಮಕ್ಕವ್ರ ಬಗ್ಗೆ ಗೊತ್ತಿದೆ. ಅವರು ತುಂಬ ಕಷ್ಟದ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತಂಥವ್ರು. ಓಡಿ ಚಿನ್ನಿ ಅವರು ಮನೆಯವರು ಕೂಡ ನಿಲ್ತಾರೋ ಇಲ್ವಾ ಆ ಥರ ನಮ್ಮ ಜೊತೆ ನಿಂತಂಥವ್ರು. ಅವರ ನಮ್ಮ ವಿಶ್ವಾಸವನ್ನು ನೋಡಿ ಈಗ ಎಷ್ಟೋ ಜನರಿಗೆ ಅಸೂಯೆ ಶುರುವಾಗ್ಬಿಟ್ಟಿದೆ. ಆ ಭಾಗದಲ್ಲೆಲ್ಲ ಫೋನ್ ಮಾಡ್ತಾರೆ ನನಗೀಗ, ಉಮೇಶ್ ಅಣ್ಣ ಓಡಿ ಚಿನ್ನಿ ಒಬ್ಬನೇನ ಇರೋದು, ನಾವಿಲ್ವಾ, ಏನು ಬೇಕು ಕೇಳು ಅಂತ. ಇದೊಳ್ಳೆ ಹುಚ್ಚರ್ ಸವಾಸ ಆಯ್ತಲ್ಲ, ನಾ ಏನು ಕೇಳಲಿ ಅವರಿಗೆ. ಆಯಿತು ತಗೊಳ್ರಪ್ಪ ಆಯಿತು ಅಂತೇಳಿ ಫೋನ್. ಎಷ್ಟು ಫೋನ್ ಬರುತ್ತೆ ಅಂದರೆ ಈ KR ಪುರಮು, ಈ ಉಡಿ ಭಾಗದಲ್ಲಿ ಕನಿಷ್ಠ ವಾರದಲ್ಲಿ ಒಂದು 25 ಫೋನ್ ಆದರೂ ಬರುತ್ತೆ ನನಗೆ. ಉಮೇಶ್ ಅಣ್ಣ ಏನು ಬೇಕು ಹೇಳಿ, ನೀವು ಬರೀ ಉಡಿ ಚಿನ್ನಿನ ಇಟ್ಕೊಂಡು ಓಡಾಡ್ತಿರಲ್ಲ, ನಾವು ಬೇಡವಾ ಅಂತಾರೆ. ಕಷ್ಟದಲ್ಲಿದ್ದವ್ರನ್ನ ಬಿಟ್ಟು ಸುಖ ಬಂದಾಗ ಯಾರೋ ಜೊತೆಲಿ ಕುಣಿಯಕ್ಕೆ ಹೋದ್ರೆ ಏನು ಹೇಳ್ತಾರೆ ಹೇಳಿ, ಹೌದಲ್ವಾ? ನಾವು ಯಾವತ್ತು ವರ್ಷದ ಕೂಳನ್ನು ನೆನೆಸ್ಕೋಬಾರ್ದು, ವರ್ಷದ ಕೂಳನ್ನೇ ನೆನೆಸ್ಕೋಬೇಕು, ನಮ್ಮ ಗಾದೆ ಮಾತು, ಹೌದಲ್ಲ? ಹಾಗಾಗಿ ನಮ್ಮೊಬ್ಬರ ವಿಚಾರವನ್ನು ನಾನು ಹೇಳ್ತಾ ಇಲ್ಲ ಇಲ್ಲಿ, ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಬಹುತೇಕ ಉರುಡಿ ಚಿನ್ನಿಯವ್ರ ಬಗ್ಗೆ ಸಮಾಜಕ್ಕೆ ಸರಿಯಾಗಿ ಗೊತ್ತಿಲ್ಲ. ಅವರು ಎಷ್ಟು ದಾನ ಧರ್ಮ ಮಾಡಿದ್ದಾರೆ ಅಂದರೆ ಯಾವ ಫಿಲಮ್ ಸ್ಟಾರ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕೋಟಿ ದುಡ್ಡು ತಗೊಂತಾರಲ್ಲ, ಅವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವ ರಾಜಕಾರಣಿನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ರಾಜಕಾರಣಿಗಳ ಬಗ್ಗೆ ಗೊತ್ತಿರುತ್ತೆ, ಪಕ್ಕದ ಕ್ಷೇತ್ರದವ್ರು ಬಂದ್ರೆ ಒಂದು ಲೋಟ ನೀರು ಕೊಡಲ್ಲ. ಅವ್ರ ಕ್ಷೇತ್ರದ ಮತದಾರರಾದ್ರೆ ಬಾ ಅಂತ ಕರೆದು ತೋರಿಸ್ಕೊಂತಾರೆ. ಪಕ್ಕದ ಅವ್ರ ಕ್ಷೇತ್ರದ ವೋಟರ್ ಅಲ್ಲ ಅಂತ ಗೊತ್ತಾದ್ರೆ ಒಂದು ಲೋಟ ನೀರು ಕೊಡಲ್ಲ. ಅವ್ರು ಸತ್ಯ ತಾನೆ. ಆದರೆ ಓಡಿ ಚಿನ್ನಿಯವರು ಇಡೀ ರಾಜ್ಯದ, ನಾನು 2 ವರ್ಷದಿಂದ ಎಲ್ಲ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. 1-1.5 ಸಾವಿರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ರು. ಇಲ್ಲಿಂದ ಅಲ್ಲಿ ಹೋಗಿ ಎಷ್ಟು ಸಾವಿರಾರು ಜನ ಅಂದರೆ ರಾತ್ರಿ 10 ಗಂಟೆ ಆದರೂ ಜನ ಖಾಲಿ ಆಗಿಲ್ಲ, ಅಷ್ಟು ದೊಡ್ಡ ಕಾರ್ಯಕ್ರಮ. ರಾಮನಗರದಲ್ಲಿ ಈಗ 2-3 ವರ್ಷದಿಂದ ಮಳೆ ಬಂದು ನೀರು ನುಗ್ಗಿದಂತಹ ಸಂದರ್ಭದಲ್ಲಿ ಬಹಳ ಅಂದರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಅವರ ಸಿರಿಕಂಠದಲ್ಲಿ ಹಲವು ಗೀತೆಗಳನ್ನ ಆಡಿದ್ದಾರೆ. ಅದರಲ್ಲಿ ನಮ್ಮ ತಾಯಿ ವೃಕ್ಷಮಾತೆ ಸಾಲುಮರ ತಿಮ್ಮಕ್ಕ ಅವ್ರ ಬಗ್ಗೆ ಬಹಳ ಅದ್ಭುತವಾದ ಗೀತೆ ತಾವೆಲ್ಲ ನೋಡಿದ್ರಿ. ತುಂಬ ಚೆಂದಾಗಿ ಅವರ 113ನೇ ವರ್ಷದ ಜನ್ಮದಿನದ ಸಂದರ್ಭದಲ್ಲಿ ಅದನ್ನು ಅರ್ಪಣೆಯನ್ನು ಮಾಡಿದರು. ಈಗ ಒಂದು ಗೀತೆಯನ್ನು ನೋಡಿದ್ರಿ, ಏನು ಗೀತೆ? ಜಾತಿ ಧರ್ಮಗಳ ನಡುವೆ ನಿನ್ನ ಬಾಳು ಕತ್ತಲಲ್ಲಿ. ಆ ಕವಿಗಳು ಸುಳ್ಳು ಬರೆದು ಬಿಟ್ಟಿದ್ದಾರೆ. ನಿನ್ನ ಬಾಳು ಕತ್ತಲಲ್ಲ, ಜಗತ್ತೇ ಕತ್ತಲಾಗೋಗಿದೆ, ಹೌದಲ್ವಾ ಕವಿಗಳೇ? ಒಬ್ಬರು ಬಾಳು ಕತ್ತಲಾಗಿಲ್ಲ, ಜಗತ್ತೇ ಕತ್ತಲಾಗೋಗಿದೆ. ನಾನಿನ್ನು 1 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ. ಕಳೆದ ಒಂದು 20-25 ವರ್ಷಗಳಿಂದ ಸಾಲುಮರ ತಿಮ್ಮಕ್ಕ ಅವರ ಮಗನಾಗಿ ಅವ್ರ ಜೊತೆ ನಾನು ಇಡೀ ದೇಶ ಸುತ್ತಿದ್ದೀನಿ. ಹಲವಾರು ಮಂತ್ರಿಗಳನ್ನ, ಹಲವಾರು MLAಗಳನ್ನ, MP ಗಳನ್ನ, ಪ್ರಧಾನಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಎಲ್ಲರನ್ನೂ ನೋಡಿದ್ದೀನಿ ನಾನು. ಬಹುತೇಕ ಇವರೆಲ್ಲ ನೆಟ್ಟಗಿದ್ದಿದ್ರೆ ಬಹುತೇಕ ಇವತ್ತು ಈ ಸಾಂಗ್ ಬಿಡುಗಡೆ ಅಗತ್ಯ ಇರಲಿಲ್ಲ ಅಂತ ನಾವಾದರೂ ಸಹ ಭಾವಿಸ್ತೇವೆ, ಹೌದಲ್ಲ? ಅದರ ಜೊತೆಗೆ ಹಲವಾರು ಸ್ವಾಮೀಜಿಗಳನ್ನ ನೋಡಿದ್ದೇವೆ, ಹಲವಾರು ಸಂತರನ್ನ ನೋಡಿದ್ದೇವೆ. ಹಿಂದೆ ನಮ್ಮ ನವಕೋಟಿ ನಾರಾಯಣರ ಬಗ್ಗೆ ಓದಿದ್ವಿ ನಾವು. ಕೋಟಿ ಬಂಗಾರವನ್ನು, ಹಣವನ್ನು ತಂದು ರಸ್ತೆಯಲ್ಲಿ ಸುರಿದ್ಬಿಟ್ಟು
ಅದ್ರ ಮೇಲೆ ತುಳಸಿ ದಳವನ್ನು ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಟು ಭಗವಂತನನ್ನು ಉಟ್ಕೊಂಡು ಹೋದಂಥ ನಾಡು ಇದು, ಹೌದಲ್ವಾ? ಅಷ್ಟು ಜನರಿಗೆ ಯಾವ ಥರ ಬದುಕಬೇಕು ಅಂತ ಹೇಳ್ಕೊಟ್ಟಂಥ ನಾಡು ಕನಕದಾಸರು, ಬಸವಣ್ಣವರು. ಇವತ್ತಿನ ಸ್ವಾಮಿಗಳು ಏನು ಮಾಡ್ತಿದ್ದಾರೆ, ಎಲ್ಲರಿಗೂ BMW ಕಾರ್ ಬೇಕು, ಅದು ಕಡಿಮೆನೇ, ಅದಕ್ಕಿಂತ ದೊಡ್ಡ ಕಾರೇ ಬೇಕು. ಒಳ್ಳೊಳ್ಳೆ ಗೋಲ್ಡ್ಗಳನ್ನ ಹಾಕ್ಕೊಂಡು ಮಂತ್ರಿಗಳು, ಸಚಿವರು, ಶಾಸಕರು ಅಂಥವ್ರು ಬಂದರೆ ಬನ್ನಿ ಬನ್ನಿ ಅಂತ ಒಳಗಡೆ ಬಿಡ್ಕೊಂತಾರೆ. ಸಾಮಾನ್ಯ ಜನ ಹೋದರೆ ಹೇ ನಿಲ್ಸಪ್ಪ ಆಚೆಲಿ, ಕನಿಷ್ಠ ಒಂದು ಪ್ರೀತಿಯ ಮಾತನ್ನು ಕೂಡ ಹಾಡೋದಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇವತ್ತು ಈ ರಾಜ್ಯದಲ್ಲಿ ಆಗ್ಬೋದು, ಈ ದೇಶದಲ್ಲಿ ಆಗ್ಬೋದು, ಬೆಂಕಿ ಬೀಳ್ತಿರೋದೇ ಅವರಿಂದ. ಸ್ವಾಮಿಗಳು ಅಂದ್ರೆ ಏನು ಹೇಳಿ, ಸರ್ವವನ್ನು ಸಿದ್ಧಿ ಮಾಡಿಕೊಂಡು ಸರ್ವವನ್ನು ತ್ಯಾಗ ಮಾಡಿ ತನ್ನಲ್ಲಿರುವಂತಹ ಒಳ್ಳೆಯ ಗುಣಗಳನ್ನ ಜನರಿಗೆ ಹಂಚುತ್ತಾ ಹೋಗ್ತಾ ಇರ್ತಾರೆ. ಅವರು ಎಲ್ಲೂ ನಿಲ್ಲೋದಿಲ್ಲ, ಹಂಚುತ್ತಾ ಜನರನ್ನ, ಸಮಾಜವನ್ನ ತಿದ್ದುತ್ತಾ ಭವತಿ ಭಿಕ್ಷಾಂದೇಯಿ ಅಂತ ಅವ್ರು ಕೊಟ್ಟಿದ್ದನ್ನ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಯಾರು ತಿನ್ಕೊಂಡು ಹೋಗ್ತಿದ್ದಾರೆ ಕೊಟ್ಟಿದ್ದನ್ನ? ನಿರ್ಲಿಪ್ತವಾಗಿ ಯಾರಿದ್ದಾರೆ? ಕೋಟಿ ಕೋಟಿ ಹಣವನ್ನ ಗಳಿಸ್ಕೊಂಡು ಅವರು ನಿರ್ಲಿಪ್ತವಾಗಿ ಇರ್ಬೇಕಾದಂಥವ್ರು ಸಾವಿರಾರು ಬಿಲ್ಡಿಂಗ್ಗಳನ್ನ ಕಟ್ಕೊಂಡು ತಕ್ಷಣ ಬೆಂಕಿ ಇಡದೆ ನಾವು ಅವ್ರುಗಳಾಗ್ಬಿಟ್ಟಿದ್ದಾರೆ. ಏಯ್ ನನ್ನ ಜಾತಿ ದೊಡ್ಡದು, ನನಗೆ ಮೀಸಲಾತಿ ಕೊಟ್ಟಿಲ್ಲ. ಏಯ್ ನಮ್ಮ ಜಾತಿ ಇದು, ನಮಗೆ ಮಂತ್ರಿ ಕೊಟ್ಟಿಲ್ಲ, ನಮಗೆ MLA ಕೊಟ್ಟಿಲ್ಲ. ಹೌದಲ್ವಾ? ಹಿಂಗೆ ಮಾಡಿ ಭಾಳ ಕಷ್ಟದಲ್ಲಿದೆ ಭಾರತ ದೇಶ. ಭಾಳ ದೊಡ್ಡ ದೇಶ, ಜಗತ್ತಲ್ಲಿ ಇಂಥ ದೇಶ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಜಾತಿಗಳು, ಇಷ್ಟು ಧರ್ಮಗಳು, ಇಷ್ಟು ಪ್ರೀತಿಸುವಂತಹ ವ್ಯಕ್ತಿಗಳಿರುವಂತಹ ನಾಡು. ನಾವೆಲ್ಲರೂ ಕೂಡ ಈ ನಾಡಲ್ಲಿ ಯಾವುದೇ ಧರ್ಮವನ್ನು ದ್ವೇಷ ಮಾಡದೆ, ಯಾರನ್ನೂ ಟೀಕೆ ಮಾಡದೆ, ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು, ಎಲ್ಲರನ್ನೂ ಪ್ರೀತಿ ಮಾಡಬೇಕು. ನಮ್ಮ ಸಾಲುಮರದ ತಿಮ್ಮಕ್ಕ ಅವರು ಬದುಕಿ ಬಂದಂತಹ ದಾರಿ ಜಗತ್ತಿಗೆ ಒಂದು ಆದರ್ಶವಾದಂಥದ್ದು. ಅಂಥ ತಾಯಿಯ ಬದುಕು ಯಾವ ರೀತಿ ಇತ್ತು ಆ ರೀತಿ ನಾವು ಬದುಕಕ್ಕೆ. ಯಾಕಂದರೆ ಯಾವತ್ತೂ ಕೂಡ ಯಾರ ಮನೆ ಬಾಗಿಲಿಗೂ ನಿಂತಂಥವ್ರಲ್ಲ ಸಾಲುಮರದ ತಿಮ್ಮಕ್ಕ ಅವರು. ಆ ರೀತಿ ನಾವೆಲ್ಲ ಬದುಕೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸಿ, ಮಾಧ್ಯಮ ಮಿತ್ರರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ತಿಳಿಸಿ, ಯಾಕೆಂದರೆ ಸಾಲುಮರದ ತಿಮ್ಮಕ್ಕ ಅವ್ರನ್ನ ಇವತ್ತು ಜಗತ್ತಿಗೆ ಪರಿಚಯ ಮಾಡಿಸಿದಂಥದ್ದು ಮಾಧ್ಯಮದವರು. ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ತಿಳಿಸಿ ಎಲ್ರಿಗೂ ಒಳ್ಳೆಯದಾಗಲಿ. ಶರಣ ಸರ್, ಒಂದು ನಿಮಿಷ ನಮ್ಮ ರಾಜ್ಯಾಧ್ಯಕ್ಷರವರು 1 ನಿಮಿಷ ಸರ್, ದಯವಿಟ್ಟು.